ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇನೆ. ಅವರು ಯಾರು ಅಂತ ಹೇಳಿದ್ರೆ, ನನಗೆ 30 ವರ್ಷಗಳಿಗೂ ಅಧಿಕ ಕಾಲ ಆತ್ಮೀಯರಾಗಿರುವಂತಹ ಮತ್ತು ಸಹೃದಯರಾಗಿರುವಂತಹ ಶ್ರೀಯುತ ಜಿ ಡಿ ರಮೇಶ್ ಗೊಲ್ಲರಹಳ್ಳಿ. ಆಕಾಶವಾಣಿಯಲ್ಲಿ ನಿರಂತರವಾಗಿ 32 ವರ್ಷಗಳ ಕಾಲ ಧ್ವನಿ ಪ್ರಸಾರ ಆಗಿದೆ. ನಾನು ಹೇಗೆ ಪುಟ್ಟಸ್ವಾಮಿ ಪಿ ತರೀಕೆರೆ ಎಲ್ಲರಿಗೂ ಪರಿಚಿತನೋ, ಅದೇ ರೀತಿಯಲ್ಲಿ ಜಿ ಡಿ ರಮೇಶ್ ಗೊಲ್ಲರಹಳ್ಳಿಯವರು ತುಂಬ ಪರಿಚಿತರು. ವಿವಿಧ ಆಸಕ್ತಿ ಮತ್ತು ಹವ್ಯಾಸವನ್ನು ಇರಿಸಿಕೊಂಡಿರುವಂತಹ ಜಿ ಡಿ ರಮೇಶ್ ಅವರು ಈಗ ನನಗೆ ಸಿಕ್ಕಿದ್ದಾರೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ನನ್ನ ಊರು ಗೊಲ್ಲರಹಳ್ಳಿ ಅಂತ. ನಮ್ಮ ತಂದೆ ಹೆಸರು ದಾಸಪ್ಪ ಅವರು, ನಮ್ಮ ತಾಯಿ ಹೆಸರು ಕಲ್ಯಾಣಮ್ಮ ಅಂತ. ನನ್ನ ನಿಜವಾದ ಹುಟ್ಟಿದ ದಿನಾಂಕ 24/4/1967. ದಾಖಲೆಯಲ್ಲಿ ಇರುವಂಥದ್ದು 10/7/66. ನಮ್ಮ ಅಜ್ಜವ್ರು ಹೇಳೋರು, ಅಂದರೆ ನಮ್ಮ ತಾಯಿಯ ತಂದೆ, ಹುಣ್ಣಿಮೆ ದಿವಸ ಹುಟ್ಟಿದೆಯಾ, ಏರ್ ಬಿಸಿಲಲ್ಲಿ ಹುಟ್ಟಿದೆಯಾ, ತುಂಬ ಪ್ರಸಿದ್ಧಿ ಆಗ್ತೀಯಾ ಅಂತ. ನನಗೆ ನೆಗೆ ಬರೋದು ಅಜ್ಜ ಹೇಳ್ದಾಗ. ಏನೇನೋ ಹೇಳ್ತಾರೆ ಅಜ್ಜ ಆ ಕಾಲದಲ್ಲ ಅಂತ. ನಿಜ ನನಗೇನು ಅನಿಸ್ತು ಅಂದರೆ, ನಾವೆಲ್ಲ ಖಂಡಿತವಾಗಿ ಭಾರಿ ಜೀರೋನಲ್ಲಿ ಬದುಕ್ತಾರೋ, ಜೀರೋನಲ್ಲಿ ಹುಟ್ತಾರೋ. ಈಗ ಎಲ್ಲಿ ಬಂದು ನಿಂತಿದ್ದೀವಿ ಅಂತಂದರೆ, ನಮ್ಮ ಅಜ್ಜ ಏನು ಹೇಳ್ತಾರೆ ಅದು ಅಷ್ಟು ಆಗಿದೆ. ಜೀರೋದಿಂದ ಇವತ್ತು ಅತ್ಯಂತ ಉನ್ನತ ಸ್ಥಾನಕ್ಕೆ ಬಂದಿದ್ದೀವಿ ನನ್ನ ಮಟ್ಟಿಗೆ. ನಾನು ವಿದ್ಯಾಭ್ಯಾಸ ಎಲ್ಲ ಗೊಲ್ಲರಹಳ್ಳಿ ಶಾಲೆಯಲ್ಲೇ ಮಾಡಿದ್ದು. ಪ್ರಾಥಮಿಕ 7ನೇ ಕ್ಲಾಸ್ ತನಕ ಹಾರನಹಳ್ಳಿ ಮತ್ತು ಅರಸೀಕೆರೆಯಲ್ಲಿ ಹೈಸ್ಕೂಲ್ ಮಾಡಿದ್ದು. ಮತ್ತು ಅರಸೀಕೆರೆಯಲ್ಲಿ PUC ವೈಶ್ಯೇಶ್ವರ ಕಾಲೇಜು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿದಂಥ ಕಾಲೇಜು. ಅಲ್ಲಿ ಅಪರೂಪವಾದ ನಮಗೆ ಲೆಕ್ಚರ್ಗಳು ಸಿಕ್ಕಿದ್ರು. ಉಷಾ ಅಂತ, ಮಂಜಪ್ಪ ಅಂತ, ಏರ್ಭಟ್ ಅಂತ, ಈಶ್ವರಪ್ಪರು ಅಂತ, ಶೇಖರಪ್ಪರು ಅಂತ ಪ್ರಿನ್ಸಿಪಾಲು. ಅವರೆಲ್ಲ ನಮ್ಮ ಜೀವನದ ಬದುಕನ್ನೇ, ಜಯದೇವಪ್ಪ ಅಂತ ಸೋಷಿಯಾಲಜಿ ಲೆಕ್ಚರು, ರಾಘವನ್ ಅಂತ ಲೆಕ್ಚರು, ನಾಗಭೂಷಣ್ ಅಂತ ಸಂಸ್ಕೃತ ಲೆಕ್ಚರ್ಗಳು. ನಮ್ಮ ಬದುಕಿನ ಅಲ್ಲಿವರೆಗೂ ಹೈಸ್ಕೂಲ್ ತನಕ ನಾವು ಬದುಕು ಅಂದ್ರೆ ಏನು, ಓದೋದು ಅಂದ್ರೆ ಏನು ಗೊತ್ತಿಲ್ಲದಂಥರನ್ನ ಒಂದು ಮರದ ಕೊರಡುಗಳು. ನಾವು ಅಂಥ ಮರದ ಕೊರಡುಗಳನ್ನ ಸಂಸ್ಕಾರಯುತವಾದ ಗೊಂಬೆ ಮಾಡಿದಂಥ ಕಾಲೇಜು ಅಂದರೆ ನಮ್ಮ ವೈಶ್ಯೇಶ್ವರ ಕಾಲೇಜು. ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ವಿ. ಅದರ ನಂತರ ಟಕ್ಕಂತ ಮುಗಿಯೋದ್ರೊಳಗೆ ನಾನು ಆಕಾಶವಾಣಿಗೆ ಕ್ಯಾಜುವಲ್ ಅನೌನ್ಸರ್ ಆಗಿ ಸೇರ್ಕೊಂಡೆ 94ನೇ ಇಸ್ವಿಯಿಂದ. ಇವತ್ತು 2026ನೇ ಇಸ್ವಿವರೆಗೂ ನಿರಂತರವಾಗಿ ಸತತ 32 ವರ್ಷ ಅದು ಎಷ್ಟು ಖುಷಿಪಟ್ಟು ಅನೌನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ಅಂದರೆ, ಅದಕ್ಕೆ ನಮ್ಮೆಲ್ಲ ಸಹಕಾರ ನಮ್ಮ ಪುಟ್ಟಸ್ವಾಮಿ ಪಿ ತರೀಕೆರೆ ಅಂತವರು, ಶಿವಸ್ವಾಮಿ ಅಂತವರು, ವಿಜಯ ಅಂಗಡಿ ಅಂತವರು, ಶ್ರೀನಿವಾಸ್ ಪ್ರಸಾದ್ ಅಂತವರು, ವಿಶಾಲತಾ ಅಂತವರು, ಸಾಯಿಲಕ್ಷ್ಮಿ ಅಂತವರು, ಅಷ್ಟೂ ಜನ ನಮ್ಮ ನೀರೆರೆದಿದೆ. ವಿಜಯ ಹರನ್ ಅಂತವ್ರಂತೂ ನಮ್ಮ ಬದುಕಿನ ಎಷ್ಟು ಚಂದವಾದ ಬದುಕನ್ನು ಕಟ್ಟಿಕೊಟ್ರು ಅಂದರೆ, ಅಷ್ಟು ಅಪರೂಪವಾದ ಬದುಕನ್ನು ಬಾಳಿದ್ದೀವಿ. ಅದ್ಭುತವಾದ ಸಂತೋಷವಾದ ಬದುಕು, ವೃತ್ತಿ ಬದುಕು, ಜೀವನದ ಬದುಕು. ಈಗ ನನ್ನ ಮಗ, 2 ಮಕ್ಕಳು. ನನ್ನ ಮನೆಯವರ ಹೆಸರು ರಾಧಾಮಣಿ ಅಂತ, ಅವರು ಹೈಸ್ಕೂಲ್ ಟೀಚರು. ನನ್ನ ಮಗ ರೇವಂತ್ ಕಂಠೀರವ ಅಂತ, ಅವನು ಸಾಫ್ಟ್ವೇರ್ ಇಂಜಿನಿಯರು. 5 ವರ್ಷ 6 ವರ್ಷ ಆಗಿದೆ. ಈಗ ಅವನಿಗೆ ಮದುವೆ ಆಗಿದೆ. ಈಗ ಒಂದು ಮಗು ಆಗಿದೆ. ಪೂಜಾ ಅಂತ ನನ್ನ ಸೊಸೆ ಹತ್ರ. ಪಾಪು ಈಗ ಹುಟ್ಟಿದಾನೆ, 2 ತಿಂಗಳಾಗಿದೆ. ನನ್ನ ಕಿರಿಯ ಮಗ ಒಬ್ಬ ಶ್ರೀಹರಿ ಅಂತ, ಅವನು ಈ ಸಲ ಇಂಜಿನಿಯರಿಂಗ್ ಕೊನೆ ವರ್ಷ ಮುಗಿತಾ ಇದೆ. ನಮ್ಮ ತಂದೆ ತಾಯಿ ಎಲ್ಲ ನನ್ನ ಜೊತೆ ಈಗ 4 ವರ್ಷದಿಂದಲೂ ಇಲ್ಲಿವರೆಗೂ ಹಳ್ಳಿಲಿದ್ದರು ಅವರು. ನನ್ನ ಜೊತೆ ಈಗ ಮತ್ತೆ 4-5 ವರ್ಷದ ಜೊತೆಲಿ ಮಧ್ಯೆ ಅಷ್ಟೇ ಗ್ಯಾಪ್ ಆಗಿತ್ತು. ಈಗ ನನ್ನ 2-3 ತಲೆಮಾರಿದೆ ಅಡ್ಡೆ ಮೇಲೆ ಹೊತ್ಕೊಂಡಂಗೆ. ನಮ್ಮ ಅಪ್ಪ ಅಮ್ಮ ಹಿಂದ್ಗಡೆ ಇದ್ದಾರೆ, ನನ್ನ ಮಕ್ಕಳೆಲ್ಲ ಮುಂದ್ಗಡೆ ಇದ್ದಾರೆ. ನಾನು ಇಡೀ ಸಂಸಾರದ ಹೆಗಲ ಮೇಲೆ ಇಟ್ಕೊಂಡು ಶರವಣನ ರೀತಿ ಬದುಕು ಸಾಗಿಸ್ತಾಯಿದ್ದೀನಿ. ಸಂತೋಷವಾದ ಜೀವನ. ಎಲ್ಲಕ್ಕೂ ಕಾರಣ ನಮ್ಮೆಲ್ಲ ಸಿಕ್ಕಿದಂಥ ಅದ್ಭುತವಾದ ಅಪರೂಪವಾದ ಸ್ನೇಹಿತರು, ಒಳ್ಳೆ ಸ್ನೇಹಿತರು, ಒಳ್ಳೆ ದಾರಿ ಕೊಟ್ಟಂಥ ಸ್ನೇಹಿತರು. ಕಾಲೇಜು, ಮಾನಸ ಗಂಗೋತ್ರಿ ಇವಷ್ಟು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೆ ಹಾಯಿದೋಣಿಗೆ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲಿನಾಳ ತಿಳಿಯಿತೆ ಹಾಯಿದೋಣಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ.
ಅದೇ ಬೇಂದ್ರೆಯವ್ರದ್ದು ಈಗ ಹಾಡಿದಂಥ ಗೀತೆಗೂ ಮತ್ತು ಬೇಂದ್ರೆಯವ್ರದ್ದೊಂದು ಏನಿದೆ, ಬದುಕು ಮಾಯೆಯ ಮಾಟ, ಮಾತು ನೆರೆ ತೊರೆಯಾಟ, ಜೀವ ಮೌನದ ತುಂಬ ಗುಂಬ ಮುನ್ನೀರು, ಕರುಣೋದಯದ ಕೂಡ ಅರುಣೋದಯ ಇರಲು ಎದೆಯ ತುಂಬುತ್ತಲಿದೆ ಹೊಚ್ಚವನ್ನೀರು. ನೋಡ್ರಿ ಎಷ್ಟು ಅಪರೂಪವಾದ್ದು ಬದುಕಿನ ನಿಜ ಸ್ವರೂಪವನ್ನು ಅವ್ರು ಎಷ್ಟು ಅನುಭವಿಸಿ ಬರೆದಿದ್ದಾರೆ ಅಂತಂದರೆ, ನಾವು ಈ ಬದುಕಿಗೆ ಬಂದಿರೋದು ಆ ಭಗವಂತನ ಕೃಪೆಯಿಂದ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಆತನ ಆಕೆಯ ನಮ್ಮ ಜೀವನೈಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಿರಲು ಈ ನಾನು ಆ ನೀನು ಒಂದೇ ತಾನಿನ ತಾನು. ನೋಡ್ರಿ, ನಾವು ಏನು ನಾನು ಅದು ಇದು ಎಲ್ಲ ಹೇಳ್ತಿರ್ತಾರೆ. ಆತನ ಆಕೆ ಅಂದರೆ ಮೂಲ ದಂಪತಿಗಳು, ಆದಿ ದಂಪತಿಗಳು ಶಿವಪಾರ್ವತಿಯರು, ಅವರ ಕರುಣೆಯಿಂದ ನಾವಿಲ್ಲಿ ಸೃಷ್ಟಿಯಾಗಿದ್ದೀವಿ. ಆಮೇಲೆ ಧ್ರುವ ಮರೆಯದಂತೆ ಅಂದರೆ ಗುರಿ ಮರೆಯದಂತೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಇದನ್ನು ಮೇಲಾಟ ಕೀಲಾಟ ಮಾಡಿ 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 ಕುಣಿದು ಕುಪ್ಪಳಿಸಿ ಕುದ್ದು ಎಲ್ಲ ಆದಮೇಲೆ ಕೊನೆಗೆ ಬದುಕು ಮಾಯೆ ಮಾಟ ಅಂತ ಗೊತ್ತಾಗಿ ನಿರಾಳವಾಗಿ ಸುಮ್ಮನೆ ಆಗ್ತಾ ಹೋಗ್ತೀವಿ. ಬಯಲಿರೋಂಥ ಬಿಸಿ ಕಸುವು ಆತುರ ಕಾತುರ ಏನೇನೆಲ್ಲ ಮೇಲಾಟಗಳೆಲ್ಲ ನಡೆಸಿ ಕೂಡ ಬದುಕಿನ ಅಂತ್ಯಕ್ಕೆ ಬಂದಾಗ ನಿಜ ಇಷ್ಟೇ ಅಲ್ವಾ, ಇಷ್ಟಕ್ಕೆಲ್ಲ ಒದ್ದಾಡಿದ್ವಾ, ಬೇಂದ್ರೆ ಅಜ್ಜ ಹೇಳಿದ್ದು ನಿಜ ಅಲ್ವಾ, ಈಗ ತಾನೇ ಹೇಳಿದಂಥ ನಾವು ನಮ್ಮ ಗೀತೆ ಎಂಥದ್ದು, ನೀರಿನಾಳ ತಿಳಿಯುತ್ತಾ ಹಾಯ್ದೋಣಿ, ಎಷ್ಟು 1000 ಕಿಲೋಮೀಟ್ರ್ ಹೋದ್ರೂ ತಾನೇ ಹಾಯಿದೋಣಿಗೆ ನೀರಿನಾಳ ತಿಳಿತಾ. ಬದುಕಿನಾಳ ಕೊನೆವರೆಗೂ ಎಷ್ಟು ತಿಳಿಯೋದೇ ಇಲ್ಲ. ನಮ್ಮ ಜೀವಯ್ಯರವರು ಸಂಸ್ಕೃತದಲ್ಲಿ ಮಹಾಭಾರತ ತೆಗಿತಾ ಇದ್ರಂತೆ. ಯಾಕೆ ಎಲ್ಲರೂ ಬೇರೆ ಬೇರೆ ಭಾಷೆನೆಲ್ಲ ತೆಗೆದಾರೆ, ನೀವೇನು ಬೇರೆ ಸಂಸ್ಕೃತದಲ್ಲಿ ಬೇರೆ ತೆಗಿತಾ ಇದ್ದೀರಾ ಅಂದರೆ, ಒಂದು ಕಾರಣ ಕೊಟ್ಟಿದ್ದು ಸಂಸ್ಕೃತ ಅನ್ನೋದನ್ನು ಈ ಮುಂದಿನ ಪೀಳಿಗೆಗೆ ಇಂಥದ್ದೊಂದು ಭಾಷೆ ಇತ್ತು, ಅದರಲ್ಲಿ ಈ ಥರ ಮಾತಾಡ್ತಾಯಿದ್ರು, ಈ ಥರ ನಡೆಸ್ತಾಯಿದ್ರು, ಈ ಥರ ಭಾಷೆ ಇತ್ತು ಅಂತ. ಇನ್ನೊಂದು ಕಾರಣ ಏನು ಅಂತಂದರೆ, ದ್ರೌಪದಿ ವಸ್ತ್ರಾಭರಣ ಅದರಲ್ಲಿ ಕತೆ ಮೇಯ್ನಾಗಿ ತೋರಿಸ್ತಾರೆ. ಇಡೀ ಜಗತ್ತು, ಇಡೀ ಸೃಷ್ಟಿ, ಮಾನವ ಎಷ್ಟೇ ರಹಸ್ಯ ಬಯಲು ಮಾಡ್ತಾ ಹೋದ್ರು ತನ್ನ ರಹಸ್ಯವನ್ನು ತಾನು ಅದು ಉಳಿಸ್ಕೊಂಡೇ ಬಿಡ್ತದೆ ಅಂತ. ಅದನ್ನು ಹೆಂಗೆ ಸಾಂಕೇತಿಕ ಹೇಳ್ತಾನೆ ಅಂದರೆ, ದ್ರೌಪದಿ ಅನ್ನೋದೊಂದು ಸೃಷ್ಟಿ, ದುಶ್ಯಾಸನ ಅನ್ನೋದು ಅದು ರಹಸ್ಯವನ್ನು ಭೇದಿಸುವಂಥ ಸೀರೆ ಹೇಳ್ಕೊಂಡು ನಗ್ನ ಮಾಡ್ತೀನಿ ಅಂತ ಹೋಗ್ತಾನಲ್ಲ, ಪ್ರಕೃತಿಯನ್ನು ನಗ್ನ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ಅದು ತನ್ನಷ್ಟಕ್ಕೆ ತಾನೇ ತನ್ನ ರಹಸ್ಯವನ್ನು ಒಳಗೆ ಉಳಿಸ್ಕೊಂಡೇ ಹೋಗ್ತದೆ. ಯಾರೂ ಪರಿಪೂರ್ಣ ಆಗೋಕ್ಕಾಗಲ್ಲ ಅಂತ ಅಧ್ಯಾತ್ಮದಲ್ಲಿ ಆ ಕಾಲಕ್ಕೆಲ್ಲ ಹೇಳಿದ್ರೆ, ಪುರಂದರದಾಸರು ಇರ್ಬೋದು, ವಚನಕಾರರು ಇರ್ಬೋದು, ಯಾವ ಕಾಲದಿಂದಲೂ ಅವರು ಪರಿಪೂರ್ಣ ಅಂತ ಅವರೇ ಹೇಳಲಿಲ್ಲ. ಹಂಗಾಗಿ ನಾವು ಬದುಕಿನಲ್ಲಿ ಇದಷ್ಟು ಕೇಳಿರ್ತೀವಿ. ಒಂದು ನೋಡ್ರಿ, ಬಸವಣ್ಣರ ಕಾಲದಲ್ಲಿರ್ಬೋದು, ಪುರಂದರದಾಸರ ಕಾಲದಲ್ಲಿರ್ಬೋದು, ಎಲ್ಲ ಆಧ್ಯಾತ್ಮಿಕ ಚಿಂತಕರ ಕಾಲದಲ್ಲಿರ್ಬೋದು, ಬೇಕಾದಷ್ಟು ವಿಷಯಗಳು ಇದು ಹಿಂಗಾಗುತ್ತೆ ಅಂತ ಅಂದರೂ ಕೂಡ ಮನುಷ್ಯನ ಸ್ವಭಾವ ಎಂಥದ್ದು ಅಂದರೆ, ತಾನು ಸತ್ತ ಸ್ವರ್ಗ ನೋಡಬೇಕು ಅನ್ನೋದೇ ಒಂದು ಪರಿಸ್ಥಿತಿ. ಅವ್ರು ಸರಿಯಾದ ದಾರಿ ಹೇಳಿದ್ರಪ್ಪ, ನಾವು ಸರಿಯಾದ ದಾರಿಲಿ ಹೋಗೋಣ ಅನ್ನೋ ಪ್ರಶ್ನೆ ಬರಲ್ಲ. ಅವ್ರು ಹೇಳಿರ್ಬೋದು, ಆದರೆ ನಾನು ಅದನ್ನು ಅನುಭವಿಸೋದು ಯಾವ ರೀತಿ ಅಂದರೆ, ನಾವಿನ್ನೂ ಜೀವನ ಕೊನೆಯವರೆಗೂ ಮಕ್ಕಳೇ. ಯಾಕೆ ಅಂದರೆ ಪ್ರತಿ ಕ್ಷಣವೂ ಕಲಿಯೋಂಥದ್ದು. ನೀವು ಮಗು ಮುಂದೆ ಹೊಸದಾಗಿ ಇರುವಂಥ ಅಂಬೆಗಾಲಿಡುವಂಥ ಮಗು ಮುಂದೆ ಒಂದು ದೀಪ ಇಟ್ಟರೆ ಆಗಲೆಲ್ಲ ಆ ದೀಪ ಅಳ್ಳಾಡೋದು ನೋಡಿ, ಅದು ಹೂವು ಅಂತಲೋ ಇನ್ನೊಂದು ಅಂತಲೋ ಮುಟ್ಟಕ್ಕೆ ಹೋಗ್ತಾ ಇರುತ್ತೆ. ನಾವು ಆ ಮಗು ಬಿಟ್ಟಿರೋದೇ ಇಲ್ಲ ಮುಟ್ಟಕ್ಕೆ ಹೋಗೋ ತನಕ. ಆಮೇಲೆ ಒಂದು ದಿವಸ ಅದು ಅಚಾನಕ್ ನಾವು ಇಲ್ದಾಗಲೋ ಏನೋ ಮುಟ್ಟಿಬಿಡುತ್ತೆ. ಯಾವಾಗ ಬಿಡುತ್ತೆ ನಾವಾಗೆ ಮುಂದಕ್ಕೆ ಹೋಗಿ ಮುಟ್ಸೋಕೆ ಹೋದ್ರೂ ಮುಟ್ಟಕ್ಕೆ ಬರಲ್ಲ ಅಂತ. ಮನುಷ್ಯನ ಸ್ಥಿತಿ ಅಂಥದ್ದು ಅಂದರೆ, ತಾನೇ ಸತ್ತು ಸ್ವರ್ಗ ನೋಡಬೇಕು ಅಂತ. ಸ್ವರ್ಗ ನೋಡಿ ವಾಪಸ್ ಯಾರೂ ಬಂದಿರೋದಿಲ್ಲ. ಹಂಗಾಗಿ ಬದುಕಿನ ಎಲ್ಲ ಸ್ತರಗಳು ಯಾರು ಏನು ಹೇಳಿದ್ರು, ಯಾವ್ಯಾವ ಆಧ್ಯಾತ್ಮ ಪುರುಷರು ಹೇಳಿದ್ರು ಗೊತ್ತಾಗಲ್ಲ. ಮನುಷ್ಯ ತಾನೇ ಅನುಭವಿಸ್ಬೇಕು, ತಾನೇ ಮದುವೆ ಆಗಬೇಕು, ತಾನೇ ಮಕ್ಕಳಾಗಬೇಕು, ತಾನೇ ಸಂಸಾರ ಮಾಡಬೇಕು. ಅದರ ನೋವು ನಲಿವು ಸುಖ ಎಲ್ಲ. ಕೃಷ್ಣದೇವರಾಯ ಒಂದು ಸಿನಿಮಾದಲ್ಲೇ ಒಂದು ಇದೆಯಲ್ಲ, ಈಗೇನು ಗೊತ್ತಾ, ಚಿನ್ನದ ಸೇಬಣ್ಣು ತಿಂದ ಮೇಲೆ ಹಿಂದ್ಗಡೆಗೆ ಬರೆ ಹಾಕ್ಸೋಣಕ್ಕೆ ರೆಡಿ ಇರಬೇಕು ಬೆನ್ನಿಂದಕ್ಕೆ ಅಂತ. ಯಾವುದೇ ಒಂದು ನಮ್ಮ ಫಲ ಆಸೆಪಟ್ಟು ಫಲಕ್ಕೆ ಹೋಗ್ತೀವಿ, ಆ ಫಲದಲ್ಲಿ ಬೈ ಪ್ರಾಡಕ್ಟ್ ಅಂತ ಬರುತ್ತಲ್ಲ, ಅದರ ಸೈಡ್ ಎಫೆಕ್ಟು ರೆಡಿಯಾಗಿರಬೇಕು ಅನ್ನೋದು ಮನುಷ್ಯನ ಅಂತ್ಯದವರೆಗೂ ಗೊತ್ತಾಗಲ್ಲ. ತುಂಬ ಅಪರೂಪಕ್ಕೆ ಎಷ್ಟೋ ಕಡಿಮೆ ಜನಕ್ಕೆ ಅಂತ್ಯಕ್ಕಿಂತ ಇನ್ನೊಂದು ಚೂರು, ಸಪೋಸ್ 100 ವರ್ಷ ಆಯಸ್ಸಿತ್ತು ಅಂದರೆ ಒಂದು 70 ವರ್ಷಕ್ಕೆ ಅಂದಾಜು ಗೊತ್ತಾಗುತ್ತೆ. ಇದೆಲ್ಲ ಹಿಂಗಾಗಿತ್ತು, ನಾವು ಹಿಂಗೆ ಹೋಗ್ಬಾರ್ದಾಯ್ತು ಅಂತ. ಎಷ್ಟೋ ಜನಕ್ಕೆ 100 ವರ್ಷ ಆದರೂ ಗೊತ್ತೇ ಆಗೋದಿಲ್ಲ. ಈಗ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ನೋಡಿ ಹೇಗೆ. ಅವನು ರಾಜಭೋಗದಲ್ಲಿ ಇದ್ದಾಗ ಅವ್ನಿಗೇನೋ ಅದು ಗೊತ್ತಿರಲ್ಲ. ಅವನಿಗೊಂದು ಕುತೂಹಲ ಹುಟ್ಟಲ್ಲ, ಹೊರಗೇನಿದೆ ಅಂತ ಹೇಳಿ, ನಿಜ, ಮನೆಯಿಂದ ಆಚೆಗೆ ಏನಿದೆ ಅಂತ ಹೇಳಿ. ಅದನ್ನ ಆ ಕುತೂಹಲ ಅವನನ್ನ ಆಚೆಗೆ ತಂತು. ನಿಜ. ಅವನು ಕಂಡಿದ್ದು ಮೊದಲು ಒಬ್ಬ ರೋಗಿನ ವೃದ್ಧನ್ನ, ಮತ್ತೆ ಒಂದು ಶವಯಾತ್ರೆ ನೋಡ್ತಾರೆ, ಆಮೇಲೆ ಒಂದು ಸನ್ಯಾಸಿ.
ಇದಿಷ್ಟು ನೋಡಿದಾಗ ನನ್ನ ಬದುಕಲ್ಲೂ ಇದು ಆಗುತ್ತಾ ಅನ್ನೋ ಒಂದು ಯೋಚನೆಗೆ ಅವ್ರ ಬದುಕಿನ ರಹಸ್ಯ ಏನು ಅಂತ ವಿಮರ್ಶೆಗೊಳಪಡಕ್ಕೆ ಶುರು ಮಾಡಿ ಇಲ್ಲಿದ್ರೆ ಆಗಲ್ಲ ಅಂತ ಹೇಳಿ ಅವರು ಕಾಡಿನತ್ತ ಹೋಗ್ತಾರೆ. ಯಾಕೆಂದ್ರೆ ಜ್ಞಾನೋದಯ ಆಗುತ್ತೆ. ಖಂಡಿತ ಬುದ್ಧನಿಗೆ ಆದಂತಹ ಜ್ಞಾನೋದಯ, ಅವರು ಅನುಭವಿಸಿದಂತಹ ರಾಜವೈಭವ ಇನ್ಯಾರು ಅನುಭವಿಸಿಲ್ಲ. ಅಯ್ಯೋ, ಮತ್ತೆ ಆಮೇಲೆ ಕಾಡು ಮೇಡುಗಳಲ್ಲಿ ಅಲ್ದು ಅವ್ರು ಕಷ್ಟಪಟ್ಟಿದ್ದು ಯಾರು ಪಟ್ಟಿಲ್ಲ. ಅದಷ್ಟನ್ನು ಒಬ್ಬ ಅಸೀತ ಅಂತ ಒಬ್ರು ಮುನಿ ಅವ್ರು ಹುಟ್ಟಿದ ದಿವಸ ಮಗು ಹುಟ್ಟುತ್ತದೆ, ಆ ಮುನಿ ಅವ್ರ ಜೊತೆಲಿ ಇರ್ತಾರೆ. ಅಸೀತ ಅಂತ ಹುಟ್ಟಿ ಆದ್ಮೇಲೆ ಅದು ಇದು ಶಾಸ್ತ್ರಕ್ಕೋ ಏನೋ ಕರೀತಾರಲ್ಲ, ಜೋಯಿಸರ ಥರನೋ ಏನೋ, ಆ ಮುನಿ ಹೇಳ್ತಾರಂತೆ ಫಸ್ಟ್ ನಕ್ಬಿಟ್ರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹತ್ತು ಬಿಟ್ರಂತೆ. ಯಾಕೆ ಹಿಂಗೆ ನಗ್ತಾ ಇದ್ದೀರಾ, ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇವರೊಬ್ಬ ಮಹಾನ್ ಪುರುಷರಾಗ್ತಾರೆ, ಅದರಿಂದ ನನಗೆ ಭಾರಿ ಸಂತೋಷ ಆಗುತ್ತೆ. ನಮ್ಮ ಜಗತ್ತಿನ ಬೆಳಕು ಸೃಷ್ಟಿಯಾಗ್ಬಿಡ್ತು ನಮ್ಮ ಭೂಮಿ ಮೇಲೆ, ಜಗತ್ತಿನ ಬೆಳಕು ಅಂತ. ನಾವು ಎಲ್ಲ ಮಾತಾಡುವಾಗ ಏಷ್ಯನ್ ಲೈಟ್ ಅಂತ ಎಲ್ಲ ಮಾತಾಡ್ತೀವಿ ಬುದ್ಧನ. ಅದನ್ನು ನಾವು ಹುಟ್ಟಿದ ದಿವಸಲೇ ಹೇಳುತ್ತಾನೆ ಪುಣ್ಯಾತ್ಮ, ಅವ್ರ ಮುಖ ನೋಡಿ, ಮುಖಲಕ್ಷಣ ನೋಡಿ. ಆಮೇಲೆ ಹತ್ತಿದ್ದು ಯಾಕೆ ಅಂತಂದರೆ, ನಾನು ಆ ಪುಣ್ಯವಂತ ಕಾಲವನ್ನು ನೋಡೋದಕ್ಕೆ ಉಳಿಯಲ್ವಲ್ಲ, ನಾನು ಆಯಾಸ್ಬಿಡ್ತಾ ಇಲ್ವಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಪ್ರಾಜ್ಞರಿಗೆ ಮಾತ್ರ ಪೂರ್ವಪರ ತಿಳಿತದೆ ಅಂತ, ಅಂದರೆ ತ್ರಿಕಾಲ ಜ್ಞಾನಿಗಳಿಗೆ ಮಾತ್ರ ಪೂರ್ವಪರ ತಿಳಿತದೆ ಅಂತ. ಅವರು ಏನಾಗಿದ್ರೋ ಬಿಟ್ಟಿದ್ರೋ, ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ಹೇಳುವಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅವರ ಅನುಭವ ಮೂಸೆಯಲ್ಲಿ ಎಷ್ಟಿತ್ತು. ತಪಸ್ಸು ಅಂತ ಅಂದರೆ ಅದೇ ತಪಸ್ಸು ಅಂದರೆ ಗಡ್ಡ ಬಿಟ್ಕೊಂಡು ಇದಕ್ಕೆ ಬಿಟ್ಕೊಂಡು ಕೂತ್ಕೊಂಡಿದ್ದು ಅಂತ ನಾವು ಅಂದ್ಕೊಂತ ಇಲ್ಲ. ಇವತ್ತು ಅವರ ಜ್ಞಾನದ ಉಚ್ಛ್ರಾಯ ಸ್ಥಿತಿ ತಲುಪಿರ್ತಾರೆ. ಈಗ ನಾವೇ ಹೇಳ್ತೀವಿ ಈ ನಮ್ಮ ಮಕ್ಕಳುಗಳಿಗೆ, ಬೇಡಪ್ಪ ಮಳೆ ಬರ್ತೈತೆ ನೆನಿಬೇಡ, ನೆಂದರೆ ಜ್ವರ ಬರುತ್ತೆ ಅಂತೇಳಿ. ಯಾಕೆಂದ್ರೆ ನಮ್ಮ ಸ್ವಂತ ಅನುಭವ ಅಂಥದ್ದನ್ನು, ಜೀವನದ ಅಷ್ಟು ಅನುಭವವನ್ನು ಅವರು ಜೀವನದ ಎಲ್ಲ ಸ್ತರಗಳ ಅನುಭವವನ್ನು ತಿಳಿದಿರ್ತಾರೆ. ಹಾಗಾಗಿ ಅವರು ಅದನ್ನು ಹೇಳ್ತಾರೆ. ನಾವು ಜ್ವರ ಬರ್ತಿತ್ತೆ ಅಂತ ಹೇಳಿದ್ರೆ ಮಗು ನೆನೀತಿತೆ, ಮತ್ತು ಜ್ವರ ನಿಜವಾಗ್ಲೂ ಬರ್ತಿತ್ತೆ. ಯಾಕೆಂದರೆ ನಾವು ಸಣ್ಣ ಅನುಭವದ ನಾವು ಹೇಳಿರ್ತೀವಿ. ಅವ್ರಿಗೆ ಇಡೀ ಜೀವನದ ಮತ್ತು ತತ್ವಜ್ಞಾನದ ಮತ್ತು ಕಥೆ, ಕಾದಂಬರಿ, ಪುರಾಣಗಳು ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಅದನ್ನು ವಿಶ್ಲೇಷಿಸಿ ಮಾಡಿರ್ತಾರೆ. ಹಂಗೆ ನಾವು ಬದುಕಲ್ಲಿ ಎಷ್ಟೋ ಪುಣ್ಯಾತ್ಮರನ್ನ ಸಲಹೆ ತಗೋಬೇಕು, ಹಿರಿಯರ ಮಾತು ತಗೋಬೇಕು. ಹೇಳ್ತಲೇ ಮತ್ತೇನು ಮಾಡ್ತೀವಿ, ಮತ್ತೆ ನಾವು ಸ್ವಂತ ಅನುಭವಿಸ್ಬೇಕು ಅನ್ನೋದೇ ಬರುತ್ತೆ. ನಿಜವಾಗ್ಲೂ ಇಷ್ಟ ಆಗೋದು ಏನು ಅಂತಂದರೆ, ನಮ್ಮ ದೇಶದ ಪರಂಪರೆ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಥೆ ಪುರಾಣಗಳು, ಮಹಾಭಾರತ, ರಾಮಾಯಣಗಳು ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಕೂತ್ಬಿಟ್ಟಿದ್ದಾವೆ. ಯಾವ್ದು ಹೆಜ್ಜೆ ಇಟ್ಟರೆ ತಪ್ಪಾಗುತ್ತೆ, ಯಾವ್ದು ಹೆಜ್ಜೆ ಇಟ್ಟರೆ ಸರಿಯಾಗುತ್ತೆ ಅನ್ನೋದನ್ನು ಹೇಳ್ಕೊಟ್ಬಿಟ್ಟಿದ್ದಾವೆ ನಮ್ಮ ಹಿರಿಯರು. ಅದ್ರ ಜೊತೆಗೆ ಕಥೆಯಲ್ಲಿ, ಕಾದಂಬರಿಯಲ್ಲಿ, ನಾಟಕದಲ್ಲಿ, ಸಿನಿಮಾದಲ್ಲಿ ಎಲ್ಲ ತೋರಿಸಿದ್ದಾರೆ. ಖಂಡಿತ ಇದನ್ನೆಲ್ಲ ನೋಡ್ಕೊಂಡು ನಾವು ಸರಿಯಾದ ಹೆಜ್ಜೆಯಲ್ಲಿ ಹೋದರೆ ಜೀವನದ ಮೊದಲಲ್ಲ ಅಂತ್ಯದಲ್ಲಿ ಸುಖವಾಗಿ ಸಮಾಧಾನವಾಗಿ ಇರೋಕ್ಕೆ ಭಾರಿ ಅಪರೂಪವಾದ ಸಂಸ್ಕಾರ ನಮ್ಮ ದೇಶದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 60ರ ದಶಕದಲ್ಲಿ ಹುಟ್ಟಿದ ಬಹಳಷ್ಟು ಮಂದಿ ಎಲ್ಲ ರೀತಿಯ ಬದುಕನ್ನು ನೋಡಿರ್ತಾರೆ ಅನ್ನೋದಕ್ಕೆ ರಮೇಶ್ ಅವರು ಸಾಕ್ಷಿ, ನಾವು ಸಾಕ್ಷಿ. ಅವರ ಬದುಕಿನ ಪಯಣವನ್ನು ನಮ್ಮ ಮುಂದೆ ಸಿಕ್ಕಂತಹ ಸ್ವಲ್ಪ ಸಮಯದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಮುಂದಿನ ಬದುಕು ಚೆನ್ನಾಗಿರಲಿ ಅಂತ ನನ್ನ ಹಾರೈಕೆ. ಧನ್ಯವಾದ. ಥ್ಯಾಂಕ್ ಯು.